ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತವರು. ಪಾಕಿಸ್ತಾನದ ಸೇನಾಧ್ಯಕ್ಷ ಅಸಿಮ್ ಮುನೀರ್, ಈಗ ನೀವು ಹೆಸರು ಕೇಳಿರ್ಬೋದು. ಅದರಲ್ಲೂ ಅಮೇರಿಕ ಪಾಕಿಸ್ತಾನ ಸಮೀಪ ಹೆಚ್ಚು ಆಗಿದ್ದರಿಂದಾಗಿ ಇನ್ನೊಂದಿಷ್ಟು ಹೆಚ್ಚಿನ ಬಲ ಈ ನಮ್ಮ ಅಸಿಮ್ ಮುನೀರ್ ಅವ್ರಿಗೆ ಬಂದಂಗೆ ಕಾಣ್ತದೆ. ಈ ಮುನೀರ್ ಅವರು ಈಗಾಗಲೇ ಹಲವು ಸಲ ಹೇಳಿಕೆ ಕೊಟ್ಟಿದ್ದಾರೆ ಕಾಶ್ಮೀರ ಸಲುವಾಗಿ. ಕಾಶ್ಮೀರ ನಮ್ಮ ಗಂಟಲಿನ ನಾಳ, ನಾವು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾಗಿರ್ಬೋದು. ಅದಕ್ಕಾಗಿ ಅದರ ನಂತರದಲ್ಲೇ ಪುಲ್ವಾಮಾದಲ್ಲಿ ಆದಂಥ ದಾಳಿ ಹಿನ್ನೆಲೆಯಲ್ಲೇ ಇದೆಲ್ಲ ಘಟನೆ ಆದಮೇಲೆ ಸಿಂಧೂ ಆಪರೇಷನ್ದ ನೆಲಗಟ್ಟಿನಲ್ಲೇ ಭಾರತ ಏಕಾಏಕಿ ಈ ದಾಳಿ ನಿಲ್ಲಿಸಿದ್ದಾಗಿರ್ಬೋದು. ಇದಕ್ಕಾಗಿ ನಾವು ಅಮೇರಿಕ ಇದ್ದಿದ್ದು ಇಲ್ಲ ನಾನು ನಿಲ್ಲಿಸಿದೆ ಅಂತ ಹೇಳ್ತಾ ಕೊನೆಗೆ ಪಾಕಿಸ್ತಾನ ಮತ್ತು ಭಾರತ ನಡುವೆ ಒಂದು ಕಾಂಪ್ರಮೈಸ್ ಮಾಡಿ ಕಾಶ್ಮೀರನ್ನು ಇಂಟರ್ನ್ಯಾಷನಲ್ ಇಶ್ಯೂ ಅನ್ನುವಂಗೆ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಈಗ ನಾವು ಗಮನಿಸಿದ್ದೀವಿ. ಜೊತೆಗೆ ಇವತ್ತು ನಮ್ಮದು ಮತ್ತು ಅಮೇರಿಕ ಜೊತೆಗಿನ ಸಂಬಂಧ ಇವತ್ತು ಹಳಸದ, ಒಳ್ಳೆಯ ಸಂಬಂಧ ಉಳಿದಿಲ್ಲ. ಇಂಥ ಸಂದರ್ಭದಲ್ಲ ಇನ್ನಷ್ಟು ಬಲಿಷ್ಠ ಆಗಿರುವಂಥ ಪಾಕಿಸ್ತಾನದ ಈ ಸೇನಾಧಿಪತಿ ಇನ್ನಷ್ಟು ವಿಷಯಗಳು ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ನಮ್ಮನ್ನು ಏನಾದರೂ ನಾಶ ಮಾಡಲಿಕ್ಕೆ ಬಂದರೆ ನಾವು ಭಾರತವನ್ನಷ್ಟಲ್ಲ ಇಡೀ ವಿಶ್ವದ ಅರ್ಧ ರಾಷ್ಟ್ರಗಳನ್ನ ಕೊಲಾಪ್ಸ್ ಮಾಡ್ತೀವಿ ಅನ್ನುವಸ್ತ್ರದಿಂದ ಅಂತೇಳಿ ಬೆದರಿಕೆ ಹೊಡ್ತಾ ಇದ್ದಾರೆ, ನಮಗೂ ಬೆದರಿಕೆ ಹೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮವ್ರು ಉತ್ತರ ಕೊಟ್ಟಿದ್ದಾರೆ. ಆಮದು ಬೇರೆ ನಾವು ರೆಡಿ ಇದ್ದೀವಪ್ಪ, ನೀವು ಏನು ಮಾಡಿ ನೋಡೋಣ ಅಂತ ನೆಲೆಯಲ್ಲಿ ಇವರು ಉತ್ತರ ಕೊಟ್ಟಿದ್ದಾರೆ. ನಮ್ಮ ರಣಧೀರ್ ಜೈಸ್ವಾಲ್ ಏನಪ್ಪ ನಮ್ಮ ಪ್ರಧಾನಮಂತ್ರಿ ಒಬ್ಬ ನಮ್ಮ ಸೆಕ್ರೆಟರಿ ಅವರು ಅಥವಾ ವಕ್ತಾರರು ಅಣ್ವಸ್ತ್ರ ತೋರಿಸಿ ಬೆದರಿಕೆ ಒಡ್ಡುವುದನ್ನೇ ಪಾಕಿಸ್ತಾನ ತನ್ನ ಕಾಯಕವನ್ನಾಗಿಸಿಕೊಂಡಿದೆ. ಇದು ಆ ದೇಶದ ಬೇಜವಾಬ್ದಾರಿತನವನ್ನು ತೋರಿಸುತ್ತದೆ. ಅಣ್ವಸ್ತ್ರ ತೋರಿಸಿ ನಾವು ಬೆರೆಸ್ಬೇಕಂತ ಮಾಡಿದಾರೆ, ಅದು ನಾವು ಅದಕ್ಕೆ ಬೆದರುವಂಥ ಅವಶ್ಯಕತೆ ಇಲ್ಲಪ್ಪ ಅನ್ನುವಂಥದ್ದು. ಯಾಕಂತಂದ್ರೆ ನಮ್ಮ ರಾಷ್ಟ್ರ ಗಟ್ಟಿದ ಗೊತ್ತದ, ನಾವು ಹೆಂಗೆ ಮಾಡ್ಕೋಬೇಕು ಅಂತೇಳಿ. ಯಾಕಪ್ಪ ಹೇಗಾಗಿ ಈ ರೀತಿ ಮನುಷ್ಯ ಮಾತಾಡ್ತಿದ್ದಾರೆ ಅಂದರೆ ನಿಧಾನಕ್ಕೆ ಏನಾಗಿದೆಪ್ಪ ಅಂತಂದ್ರೆ ವಿಶ್ವದ ಒಂದು ಏನು ಟ್ರೇಡ್ದಿಂದಾಗಿ, ನಮ್ಮ ಅಮೇರಿಕೆಯ ಟ್ರೇಡ್ದಿಂದಾಗಿ ಈ ಒಂದು ಹೊಸ ರಾಜಕೀಯ ಮನ್ವಂತರ ಆಗ್ಲಿರ್ತದೆ. ಯಾಕಂದರೆ ಮೊದಲು ಯುದ್ಧಗಳಾಗ್ತಿದ್ದು, ಈಗೂ ಯುದ್ಧಗಳು ಆಗೋದಿಲ್ಲ ಅಂತಲ್ಲ. ಆದರೆ ಈ ವ್ಯಾಪಾರ ಮೂಲಕ ಇನ್ನೂರು ದೇಶಗಳು ಆಳುವಂಥದ್ದು ಇವತ್ತಿನ ಜೋರಾಗ್ಲಿರ್ತದೆ. ಅದರಲ್ಲಿ ಟ್ರಂಪ್ ಅವರಂತೆ ವಿಶ್ವಕ್ಕನ್ನು ಬೆದರಿಕೆ ಆಗ್ತಾ ಇದ್ದಾರೆ. ಭಾರತ ಜೊತೆಗೆ ಇನ್ನೂ ಸಂಪರ್ಕ ಕೆಟ್ಟದ, ಚೈನಾ ಜೊತೆಗೂ ಸಂಪರ್ಕ ಒಳ್ಳೆಯದಿಲ್ಲ, ರಷ್ಯಾ ಜೊತೆಗೂ ಸಂಪರ್ಕ ಒಳ್ಳೆಯದಿಲ್ಲ. ಆದರೆ ಪಾಕಿಸ್ತಾನ ಜೊತೆಗೆ ಕ್ರಿಪ್ಟೋ ಕರೆನ್ಸಿ ಸಹಿತ ಸ್ಟಾರ್ಟ್ ಮಾಡಿಸಿದ್ರು ತಮ್ಮ ಮಕ್ಕಳಿಂದ ಅನ್ನೋದು ಈಗ ನಮಗೆ ಗೊತ್ತಿದ್ದ ವಿಷಯ ಅದು. ಹೀಗಾಗಿ ಪಾಕಿಸ್ತಾನ ಹೆಚ್ಚು ಕಟ್ಟುವಲ್ಲಿ ಅಮೇರಿಕ ಮುಂದುವರೆದಿದ್ದರಿಂದ ಇವತ್ತು ಅಸಿಮ್ ಮುನೀರ್ ಅವರಿಗೆ ಇಂಥ ಒಂದು ತಾಕತ್ತು ಬಂದದ. ನಮ್ಮದು ಅಣ್ವಸ್ತ್ರ ಹೊಂದಿರುವ ರಾಷ್ಟ್ರ. ಒಂದು ವೇಳೆ ಯುದ್ಧ ನಡೆದು ನಾವು ನಾಶವಾಗುವುದು ಖಚಿತವಾದರೆ ನಮ್ಮೊಂದಿಗೆ ಅದರ ಜಗತ್ತನ್ನು ನಾಶಪಡಿಸುತ್ತೇವೆ. ನಾವು ನಾಶ ಆಗೋಕ್ಕೂ ನಿಮ್ಮ ನಾಶ ಮಾಡ್ತೀವಿ. ದೊಡ್ಡ ಬೆದರಿಕೆ ವಿಶ್ವಕ್ಕೆ. ಇದಕ್ಕೆ ಕಾಲಿಷ್ಟ ಅಮೇರಿಕ ಇದ್ರ ಹಿಂದೆ ನಿಂತಿದ್ದು, ಜೊತೆಗೆ ಚೈನಾನೂ ನಿಂತದಪ್ಪ ನಮ್ಮ ಹಿಂದೆ ಅನ್ನುವಂಥದ್ದು, ರಷ್ಯಾನ ನಮ್ಮ ಹಿಂದೆ ನಿಲ್ಲಬಹುದು ಅನ್ನೋದು. ಇಲ್ಲಿವರೆಗಿನ ರಾಜಕೀಯದಿಂದ ಕೆಲವಷ್ಟು ನಡುವು ನಡೆದಂಥ ರಾಜಕೀಯದಲ್ಲ ಹೌದು ಭಾರತ ಒಂದೇ ಆಯಿತು ಅನ್ನೋ ಸಂದರ್ಭದಲ್ಲೇ ಒಂದು ದೊಡ್ಡ ಅವಕಾಶ ಭಾರತಕ್ಕೆ ಅಮೇರಿಕ ಒದಗಿಸ್ಕೊಟ್ಟಿತ್ತು. ಅದರಲ್ಲೂ ಟ್ರಂಪ್ ಅವರು ಮೇಲಿಂದ ಭಾರತವನ್ನು ಬೆದರಿಸುವಂಥ ಮಾತಾಡಿದ್ರು ಸಹಿತ ಮೋದಿ ಅವರು ಮೌನ ಆಗ್ತಾ ನೋಡಿದ್ರು. ಎಚ್ಚರಿಕೆ ಹೆಜ್ಜೆ ನಡ್ತಾಯಿದ್ರು. ಕುದಿಯುವ ಹಾಲನ್ನು ಊದಿ ಕುಡಿಯುವಂಥ ಪ್ರಯತ್ನ ಮಾಡ್ತಾಯಿದ್ರು. ಇವೆಲ್ಲ ಘಟನೆಗಳಿಂದ ಸಹಜವಾಗಿನ ಭಾರತ ಆಂತರಿಕವಾಗಿ ಗಟ್ಟಿ ಆಗ್ತಾ ಇರೋ ಪ್ರಸಂಗದಲ್ಲ ಈ ಟ್ರಂಪ್ ಇದ್ದವರು ನಮ್ಮ ಮೇಲೆ ರಷ್ಯಾದ ನಾವು ಎಲ್ಲಿ ತರಿಸ್ತೀವಿ ಅಂತೇಳಿ 50% ಟ್ಯಾರಿಫ್ ಅದರ ಸುಂಕ ಹೆಚ್ಚು ಮಾಡಿಬಿಟ್ರು. ಇದರಿಂದಾಗಿ ಅನಿವಾರ್ಯವಾಗಿ ಭಾರತ ಅದನ್ನು ಪ್ರತಿಭಟಿಸೋ ಜೊತೆಗೆ ಅದರಿಂದ ಹೊರಗೆ ಬರುವಂಥ ನಿರ್ಧಾರ ತೆಗೆದುಕೊಳ್ಬೇಕಾಯ್ತು. ಮತ್ತು ಈ ನಡುವೆ ಅನೇಕ ಘಟನೆಗಳು ತೆರೆಯ ಮರೆಯಲ್ಲಿ ನಡೆದಿದ್ದು. ಈ ಹಿಂದೆ ನಿಮಗೆ ಗೊತ್ತಿರ್ಬೋದು, ಮುನೀರ್ ಇದ್ದಂಥವ್ರು ಅಮೇರಿಕಾದ ಅಧ್ಯಕ್ಷದಂಥವರು ಭೋಜನ ಕೂಡಿ ಏರ್ಪಡಿಸಿದ್ರು ಅಂತೇಳಿ ಅದಕ್ಕೆ ಅಲ್ಲಿ ಹೋಗಿದ್ದರು ಮುನೀರ್ ಅವರು. ಆ ಸಂದರ್ಭದಲ್ಲಿ ನಮ್ಮ ಮೋದಿಯವರಿಗೂ ಆಹ್ವಾನ ಹೋಗಿತ್ತು ಅಂತ ಸುದ್ದಿಗಳಿದ್ದಾವೆ. ಆದರೆ ಅದನ್ನು ನಿರಾಕರಿಸಿ ಆವತ್ತು ಮೋದಿಯವರು ರಾಜಕೀಯವಾಗಿ ಗೆದ್ದರು. ಯಾಕಂತಂದ್ರೆ ಒಂದು ವೇಳೆ
ಮುನೀರನ ಜೊತೆಗೆ ಏನಾದರೂ ಭೋಜನದಲ್ಲಿ ಭಾಗಿಯಾಗಿದ್ದರೆ ಆ ಸೇನಾಧಿಪತಿ ಜೊತೆಗೆ ಅವರ ರಾಷ್ಟ್ರೀಯದ ಮೇಲೆ ಪ್ರಶ್ನೆ ಹೇಳುವಂಥ ಸಾಧ್ಯತೆಗಳಿದ್ದು ಆ ದಿಶೆಯಲ್ಲಿ ಅವರು ಒಳ್ಳೆ ಬುದ್ಧಿವಂತಿಕೆ ಜಾರ್ಕೊಂಡ್ಬಿಟ್ರು ಅನ್ನೋದು ಈಗಾಗಲೇ ನಮಗೆ ಖಚಿತ ಆದಂಥ ಮಾಹಿತಿ. ಹೀಗಾಗಿ ಈ ಮುನೀರ್ ಈಗ ಅಮೇರಿಕೆಯ ಕೈಗೊಂಬೆ ಅಲ್ರಿ, ಅಥವಾ ಅಮೇರಿಕೆ ಹೇಳಿದ ಕೇಳ್ತಾ ಮನುಷ್ಯ ಇವತ್ತು ಜೋರ್ದಾರಾಗಿ ನನ್ನ ಹಿಂದೆ ಅಮೇರಿಕ ಅದ ಅಂತೇಳಿ ಚೈನಾ ಆದ್ರೆ ಇತ್ತೀಚೆಗೆ ಮತ್ತೊಂದು ಹೊಸ ಬೆಳವಣಿಗೆ ಆಗ್ಯದ. ಇಂಡಿಯಾ ಚೈನಾದಂತೂ ವಾಲಿದುಕೊಳ್ಳೆ ಅಥವಾ ರಷ್ಯಾದಂತೂ ವಾಲಿದ ತಕ್ಷಣ ಮತ್ತೆ ರಾಜಕೀಯ ಸಿದ್ಧತೆಗಳಾಗ್ತಾ ಇದ್ದಾವೆ ಈ ಒಂದು ಇತ್ತೀಚಿನ 15-20 ದಿನಗಳಲ್ಲಿ. ಹೀಗಾಗಿ ಇವತ್ತು ಚೈನಾ ಎಷ್ಟರ ಮಟ್ಟಿಗೆ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡ್ತದೋ ಗೊತ್ತಿಲ್ಲ, ಬಟ್ ಭಾರತದ ಪರ ಒಲವು ಅದು ಹೆಚ್ಚಾಗಿದೆ. ಯಾಕಂದರೆ ಭಾರತ ಇವತ್ತು ಅಮೆರಿಕ ವಿರುದ್ಧವಾಗಿ ಮಾತಾಡಲಿಕ್ಕೆ ಶುರು ಮಾಡಿದ. ಬ್ರಿಕ್ಸ್ ಏನು ಸಂಬಂಧಗಳಿದ್ದಾವೆ, ಬ್ರೆಜಿಲ್, ಸೌತ್ ನಮ್ಮ ಆಫ್ರಿಕಾ ಜೊತೆಗೆ ರಷ್ಯಾ, ಚೈನಾ ಇವೆಲ್ಲ ಒಂದು ಕಡೆ ಬರೋದು, ಇರಾನ್ ಒಂದು ಕಡೆ ಬರೋದರಿಂದಾಗಿ ಸಹಜವಾಗಿ ಇವತ್ತೇನಾಗ್ಯದಪ್ಪ ಅಂತಂದ್ರೆ ಭಾರತಕ್ಕೆ ಅದೊಂದು ಬಲ ಬಂದಂಗೆ ಆಗಿದೆ. ಮತ್ತು ಚೈನಾ ಒಂದಿಷ್ಟು ಒಲವನ್ನು ಭಾರತಕ್ಕೆ ತೋರಿಸೋದ್ರಿಂದಾಗಿ ಎಷ್ಟರ ಮಟ್ಟಿಗೆ ಪಾಕಿಸ್ತಾನಕ್ಕೆ ಇದು ಮೊನ್ನೆ ನಡೆದಂಥ ಸಿಂಧೂರ್ ಆಪರೇಷನ್ದೆಲ್ಲ ಹೆಲ್ಪ್ ಮಾಡಿದಾಗ ಮಾಡಲಿಕ್ಕೆ ಸಾಧ್ಯದ ಅನ್ನುವಂಥದ್ದು. ಯಾಕಂದ್ರೆ ಈಗ ಏನಾಗಲಿಕ್ಕತ್ತದಪ್ಪ ಅಂದರೆ ಈ ನಮ್ಮ ಟ್ರಂಪ್ರಿಂದಾಗಿ ಜಗದ ರಾಜನೀತಿ ಸಾಕಷ್ಟು ಬದಲಾವಣೆ ಆಗ್ತಾಯಿದೆ. ಯುರೋಪಿಯನ್ ಯೂನಿಯನ್ ಸಹಿತ ಇವತ್ತು ಭಯ ಪಡುವಂಥ ಪ್ರಸಂಗ ಬಂದದ. ಯಾಕಂದರೆ ಟ್ಯಾರಿಫ್ ಭಯ ಹೊಡಿಸ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಮುನೀರ್ ಇವತ್ತು ಅಮೇರಿಕನ್ ಹಿಂದಿದಂತೇಳಿ ಅವರಿಂದವರು ಕೆಲವಷ್ಟು ಮಾತಾಡಿದ್ದಾರೆ. ಈಗಾಗಲೇ ಒಂದು ಮಾತು ಕೇಳಿದಿರಿ ನೀವು. ಮತ್ತೊಂದು, ಭಾರತವು ಆಣೆಕಟ್ಟು ನಿರ್ಮಿಸಿ ಪಾಕಿಸ್ತಾನಕ್ಕೆ ನೀರು ಹರಿಯುವುದನ್ನು ತಡೆದರೆ ಆ ಆಣೆಕಟ್ಟನ್ನು ಧ್ವಂಸಗೊಳಿಸುತ್ತೇನೆ. ಧ್ವಂಸಗೊಳಿಸ್ತು ನಾವೆಲ್ಲ ಪಾಕಿಸ್ತಾನಗಳು ಅನ್ನುವಂಥ ಮಾತಾಡ್ತಾ ಇದ್ದಾರೆ ಇವತ್ತು. ಇದಕ್ಕೂ ಸಹಿತ ಅಮೇರಿಕ ಹಿಂದಿನ ಕುಮ್ಮಕ್ಕು ಅಂತ ನಾವು ಇಲ್ಲಿ ವ್ಯಾಖ್ಯಾನಿಸಬೇಕಾಗ್ತದೆ. ಅದ್ರ ಜೊತೆಗೆ ಸಿಂಧೂ ನದಿ ಭಾರತದ ಸ್ವತ್ತಲ್ಲ, ಭಾರತ ಒಂದಲ್ಲ, ಅದು ಯಾವ ದೇಶದ ಹೇಳ್ತದೆ ಎಲ್ಲ ಸ್ವತ್ತನ. ಅದು ನದಿ ನೀರು ಹರಿಯುವುದನ್ನು ನಿಲ್ಲಿಸುವ ಭಾರತೀಯ ಯೋಜನೆಗಳನ್ನು ವಿಫಲಗೊಳಿಸಲು ಬೇಕಾದಷ್ಟು ಸಂಪನ್ಮೂಲಗಳು ನಮ್ಮಲ್ಲಿವೆ. ಅಂದರೆ ಒಟ್ಟಾರೆಯಾಗಿ ಕಾಲಕ್ಕೆದರಿ ಜಗಳ ತೆಗೆಯುವಂಥ ಮಾತುಗಳನ್ನ ಮುನೀರ್ ಅವರು ಮಾತಾಡ್ತಾ ಇದ್ದಾರೆ. ಇದರಿಂದಾಗಿ ಸಹಜವಾಗಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯದ ಸಂಬಂಧಗಳು ಇನ್ನಷ್ಟು ಕೆಟ್ಟು ಹೋಗುವಂಥ ಸಾಧ್ಯತೆಗಳೆಲ್ಲ ಕಣ್ಣಿಗೆ ಕಾಣ್ತಾ ಇದ್ದಾವೆ. ಹೀಗಾಗಿ ಈ ಮುನೀರವರ ಇದರ ಇವತ್ತು ನಮ್ಮ ಭಾರತನೂ ಮಾತಾಡಲಿಕ್ಕೆ ಶುರು ಮಾಡೋದ್ರ ಜೊತೆಗೆ ಚೈನಾ ಜೊತೆ ಕೂಡಿದ್ರಿಂದಾಗಿ, ಬ್ರೆಜಿಲ್ ಜೊತೆ ಕೂಡಿದ್ರಿಂದಾಗಿ ಬ್ರಿಕ್ಸ್ ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ ಅಂತ. ಡಾಲರ್ಗೆ ಎದುರಾಗಿ ಇನ್ನೊಂದು ನಾಣ್ಯವನ್ನು ಅಥವಾ ಕರೆನ್ಸಿಯನ್ನು ತರುವ ಪ್ರಯತ್ನಗಳು ನಡೆದಿದ್ದಾವೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಇವತ್ತು ಪಾಕಿಸ್ತಾನಕ್ಕೆ ಒಂದೇನೋ ಎಲ್ಲೋ ಭಯ ಅದ, ಇವರೆಲ್ಲ ಒಂದಾದ ನಮ್ಮ ವಿರುದ್ಧ ಆಗ್ಬೋದೇನೋ ಅನ್ನುವಂಥದ್ದು, ನಮ್ಮ ವಿರುದ್ಧ ನಿಲ್ಬೋದೇನೋ ಅಂತ. ಪಾಕಿಸ್ತಾನಕ್ಕೆ ಬೇಕಾಗಿದ್ದು ಅಕ್ಯುಪೈಡ್ ಪಾಕಿಸ್ತಾನವನ್ನು ನಮ್ಮಿಂದ ಕಸ್ಕೊಳ್ಳೋದು ಇದ್ದರೆ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿಗಳು ಇವತ್ತು ಪಾಕಿಸ್ತಾನ ಉಳಿದ. ಆದರೆ ಅದನ್ನು ಯಾವುದೇ ಪರಿಸ್ಥಿತಿ ಗೆಲ್ಲಬೇಕು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ ಭಾರತೀಯರಿಗೂ ಸಹಿತ ಅನ್ನೋದು ಈಗಾಗಲೇ BJP ಗೊತ್ತಾಗ್ಯದ. ಒಂದು ಕಾಲಕ್ಕೆ ಕಾಂಗ್ರೆಸ್ನ ಟೀಕಾ ಮಾಡ್ತಾಯಿತ್ತು BJP, ಇಲ್ಲ ಪಾಕ್ ಆಕ್ಯುಪೈಡ್ ಏನದ ಅದನ್ನು ಗೆಲ್ಲಬೋದಿತ್ತು, ತಗೋಬೋದಿತ್ತು, ನೆಹರು ಅವ್ರು ಹೋಗಿದ್ದ ಸಾಧ್ಯ ಇತ್ತು ಅಂತ. ಮತ್ತು ಹಾಗೆ ನೀವು ಮೊನ್ನೆ ಆದಂಥ ಆಪರೇಷನ್ ಸಿಂಧೂರೊಳಗೆ ನೀವು ಹೋಗಿದ್ರಲ್ಲ, ಯಾಕೆ ಮಾಡೋಕ್ಕಾಗಲಿಲ್ಲ ಅಂದರೆ ಆ ರೀತಿಯಾಗಿ ಅಂತಾರಾಷ್ಟ್ರೀಯ ಪ್ರಭಾವ ನಮ್ಮ ಮೇಲೆ ಇರ್ತದೆ, ಪ್ರೆಷರ್ ನಮ್ಮ ಮೇಲೆ ಇರ್ತದೆ, ಇನ್ನೂರು ದೇಶ ಸಂಬಂಧಗಳನ್ನ ನೋಡ್ಕೋಬೇಕಾಗ್ತದೆ, ಆಗ ಹೋಗ್ಬೇಕಾಗ್ತದೆ ಅನ್ನೋದು ಇವತ್ತು BJPಗೂ ಅರಿವಿಗೆ ಬರ್ತಾ ಇದೆ ಅಂತ. ಅಧಿಕಾರದಲ್ಲಿದ್ದು ಹೊರಗಿದ್ದು ಬೇಕಾದ ಟೀಕೆ ಮಾಡ್ಬೋದು ನೀವು, ಅಧಿಕಾರದಲ್ಲಿ ಬಂದಾಗ ನೀವೇನು ಟೀಕೆ ಮಾಡ್ತೀರ ಅದ್ರ ವಿರುದ್ಧ ಕೆಲಸ ಮಾಡುವಂಥ ಪ್ರಸಂಗಗಳು ಅನಿವಾರ್ಯವಾಗಿ ಬಂದ್ಬಿಡ್ತಾವೆ. ಹೀಗಾಗಿದ್ದದ. ಅದೇನೋ ಆಗಲಿ, ಈ ಮುನೀರ್ ಭಾರತ ವಿರುದ್ಧ ಮಾತಾಡೋದಂತ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಕಾರಣ ಅವ್ರಿಗೂ ಎಲ್ಲೂ ಮೂಲ ಭಯ ಅಂತ ಕಾಣ್ತದೆ. ಭಾರತ ಷರತ್ತು ಇತ್ತಿತ್ತು ಅಂತೇಳಿ ಭಾರತ ಅದಕ್ಕೆ ಎದುರೇಟ್ ಕೊಟ್ಟದ, ನಾವು ರೆಡಿ ಇದ್ದೀವಪ್ಪ ಅನ್ನುವಂಗೆ. ಅದು ಏನಾಗ್ತದೆ ನೋಡೋಣ ಒಂದು ಮುಂದೆ. ಬಟ್ ಇವತ್ತು ಮಾತ್ರ ಈ ಕಾಶ್ಮೀರ ಅಂದ್ಕೊಂಡಷ್ಟು ಸುಲಭವಾಗಿ ಭಾರತಕ್ಕೆ ಪೂರ್ಣ ಪ್ರಮಾಣ ಸಿಗೋದು ಕಷ್ಟ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಯಾಕಂದ್ರೆ ಯಾವ ಪಕ್ಷ ಅಂದರೆ BJP ನಾವು ನಿಶ್ಚಿತವಾಗಿಯೂ ಪಾಕ್ ಆಕ್ಯುಪೈಡ್ ಪ್ರದೇಶವನ್ನು ತೆಗೆದುಕೊಂಡೇ ಬಿಡ್ತೀವಿ ಅನ್ನೋಂಥ ಹಠದಲ್ಲಿದ್ದರು. ಅವ್ರಿಗೆ ಇವತ್ತು ಹಿನ್ನಡೆ ಆಗ್ಯದ. ಅದೇನೋ ಇರಲಿ, ಮೊನ್ನೆ ನಡೆದಂಥ ಆಪರೇಷನ್ ಸಿಂಧೂರದಲ್ಲಿ ಒಂದಿಷ್ಟು ಯಶಸ್ವಿಯಾಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಆದರೆ ಒಟ್ಟಾರೆಯಾಗಿ ಆ ಒಂದು ಪ್ಲ್ಯಾನ ಇವತ್ತು ಒಂದಿಷ್ಟು ಫ್ಲಾಪ್ ಆಗಿರೋದು ಮಾತ್ರ ಹೇಳಬೇಕಾಗಿದೆ. ಅದೇನೋ ಆಗಿದೆ. ಒಟ್ಟಾರೆಯಾಗಿ ನಮ್ಮ ಚೈನಾ ಮತ್ತು ರಷ್ಯಾ ಮತ್ತು ಬ್ರೆಜಿಲ್ ಮತ್ತು ಇರಾನ್
ಇವು ಭಾರತ ಜೊತೆಗೆ ಸಂಬಂಧವನ್ನು ಒಳ್ಳೆಯದನ್ನು ಮಾಡಿಕೊಳ್ಳೋದು ಅಥವಾ ಸುಧಾರಿಸಿಕೊಳ್ಳುವ ದಿಶೆಯಲ್ಲಿ ನಡೆದಿದ್ದರೆ ಪಾಕಿಸ್ತಾನ ಜೊತೆಗೂಡಿರುವ ಅಮೇರಿಕ ಭಾರತದ ದಿನ ದೂರ ಸೇರ್ತಾ ಇದೆ. ಇನ್ನಷ್ಟು ಟ್ಯಾಕ್ಸ್ ಸೇರಬೇಕಪ್ಪ ಭಾರತ ಮೇಲೆ, ಅದನ್ನು ಬಲದಿಂದ ಬಗ್ಗಿಸ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದು ಯಾವುದೂ ಅಷ್ಟು ಸುಲಭ ಅಲ್ಲ ಅನ್ನೋದು ಈಗಾಗಲೇ ಅವರಿಗೂ ಮನವರಿಕೆ ಆಗಿರ್ಬೋದು. ನೋಡೋರು ಏನಾಗ್ತದೆ. ಏನೋ ಆಗಲಿ ಅಣ್ವಸ್ತ್ರ ಬೆದರಿಕೆಗೆ ಬೆದರುವಂಥ ಮಾತಿಲ್ಲ. ಯಾಕಂದರೆ ಈಗಾಗಲೇ ನಾವು ಸಹಿತ ಅಣ್ವಸ್ತ್ರಗಳನ್ನು ತಯಾರು ಮಾಡೋದ್ರಲ್ಲಿ ಸಿದ್ಧಸ್ಥರಾಗಿದ್ದೀವಿ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತದ. ಕಾರಣ ಒಟ್ಟು ಹೇಳ್ಬೇಕಾಗಿದ್ದೇನಪ್ಪ ಅಂದ್ರೆ ಇಂಥ ಬೆದರಿಕೆಯಿಂದ ಕೂಡಿ ಹೋಗೋಕ್ಕಿಂತಲೂ ಆದಷ್ಟು ಒಬ್ಬರಿಗೆಲ್ಲ ಅರ್ಥ ಮಾಡ್ಕೊಂಡು ಹೋಗೋದು ಭಾಳ ಅರ್ಥಪೂರ್ಣ ಅಂತ ಹೇಳ್ತಾ, ನಾಶ ಮಾಡ್ತಾರೆ ಅನ್ನೋಂಥವ್ರು ಸಹಿತ ನಾಶ ಹೋಗುವಂಥದ್ದು ಎಷ್ಟೋ ಉದಾಹರಣೆ ನಮ್ಮಲ್ಲಿದ್ದಾವೆ. ಮುನೀರವರ ಈ ಎಚ್ಚರಿಕೆ ಮಾತನ್ನು ಜೊತೆಗೆ ಅವರು ಬೆದರಿಕೆ ಹಾಕುತ್ತಿರೋದನ್ನು ನೋಡಿದರೆ ಸಮೀಪದಲ್ಲಿ ಮತ್ತೊಂದು ಏನಾದರೂ ಘಟಿಸ್ಬೋದಾ ಅನ್ನೋ ಸಂಶಯ ಕಾಡ್ತಾ ಇದೆ. ಏನೋ ಇರಲಿ, ಒಟ್ಟಲ್ಲಿ ಇದರ ಡೆವಲಪ್ಮೆಂಟ್ ಹೇಳಬೇಕಾಗಿತ್ತು, ನಿಮ್ಮೊಂದಿಗೆ ಚರ್ಚೆ ಮಾಡಬೇಕಾಗಿತ್ತು. ಮಾಡಿದರೆ ನಿಮಗೇನು ಅನ್ನಿಸ್ತಿದ್ದು ಮುನೀರ್ ಹೇಳಿದ ಮಾತುಗಳು? ಅಸೀಮ್ ಮುನೀರ್ ಸೇನಾಪತಿ ಅಥವಾ ಚೀಫ್ ಕಮಾಂಡರ್ ಆಫ್ ಪಾಕಿಸ್ತಾನ್ ಏನು ಅನ್ನಿಸ್ತು ತಿಳಿಸ್ತಾ ಇರಿ, ಮಾತಾಡ್ತಾ ಇರಿ, ಹೇಳ್ತಾ ಇರಿ, ಕಾಮೆಂಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಜೊತೆಗೆ ಅದ್ರ ಜೊತೆ ಶೇರ್ ಮಾಡೋದು ಬಿಡಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯ ಕೈಗಳಲ್ಲಿ ವಂದನೆಗಳು.